ನಮಸ್ಕಾರ ಪ್ರಿಯ ಬಂಧುಗಳೇ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೆಮ್ಮೆ ಪಡುವಂಥ ಒಂದು ಸುಂದರ ದಿನವಾಗಿದೆ. ಇದೇ ದಿನದಂದು ನಮ್ಮ ಕರ್ನಾಟಕದಲ್ಲಿ ಸುವರ್ಣ ಯುಗ ಎಂದೇ ಕರೆಯಲ್ಪಡುವಂಥ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ದಿನ. ಯಾವ ಒಂದು ಕಾಲಘಟ್ಟದಲ್ಲಿ ಉತ್ತರ ಭಾರತದ ಅಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಮಲ್ಲಿಕಾಫರ್ ದಕ್ಷಿಣ ಭಾರತಕ್ಕೆ ದಾಳಿ ಮಾಡಿದನೋ, ಆ ಒಂದು ದಾಳಿಗೆ ತುತ್ತಾದ ಹೊಯ್ಸಳ, ಪಲ್ಲವ, ಚೋಳರು ಮೊದಲಾದ ರಾಜಮನೆತನಗಳೆಲ್ಲವೂ ಕೂಡ ನೆಲಕಚ್ಚಿದ ಸಂದರ್ಭದಲ್ಲಿ ಕಂಚಿಯಲ್ಲಿ ಗುರುಗಳಾಗಿ ಸೇವೆ ಮಾಡುವಂಥ ವಿದ್ಯಾರಣ್ಯರು ನಮ್ಮ ಹಿಂದೂ ಧರ್ಮದ ರಕ್ಷಣೆಗಾಗಿ, ನಮ್ಮ ಕನ್ನಡ ಒಂದು ನಾಡಿನ ಉಳಿವಿಗಾಗಿ ಒಂದು ಪ್ರತ್ಯೇಕ ಸಾಮ್ರಾಜ್ಯದ ಒಂದು ಸ್ಥಾಪನೆ ಅಗತ್ಯವಿದೆ ಎಂದು ಭಾವಿಸಿ, ಅವರು ಯಾರು ಮುಸಲ್ಮಾನರಾಗಿ ಮತಾಂತರ ಹೊಂದಿದರೋ ಅಂತಹ ಒಂದು ಹೊಯ್ಸಳರ ಒಂದು ಸೇನಾಪತಿಗಳಾಗಿರ್ತಕ್ಕಂಥ ಅಕ್ಕಬುಕ್ಕರನ್ನೇ ಪುನಃ ಹಿಂದೂ ಧರ್ಮಕ್ಕೆ ಗರುವಾಪಸಿ ಮಾಡುವುದರ ಮೂಲಕ ಅವರಿಂದಲೇ ಮೊಟ್ಟಮೊದಲ ಬಾರಿಗೆ ಹಿಂದೂ ಸಾಮ್ರಾಜ್ಯದ ಒಂದು ಸ್ಥಾಪನೆ, ವಿಜಯನಗರದ ಸ್ಥಾಪನೆಗೆ ಕಾರಣಕರ್ತರಾದರು. ಈ ಒಂದು ಸುಂದರ ದಿನದ ಒಂದು ನಾವು ಸ್ಮರಣೆ ಮಾಡುತ್ತಾ, ಅದೇ ರೀತಿ ಈ ಒಂದು ದಿನದಂದೇ ಅಗ್ರತಾ ಚತುರೋ ವೇದ ಪೃಷ್ಠತಾ ಶಶೀರಂದನು ಶಾಪಾದಪಿ ಶರಾದಪಿ ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ ಎಂಬ ಕ್ಷಾತ್ರ ಮತ್ತು ಬ್ರಹ್ಮ ತೇಜಸ್ಸಿನ ಒಂದು ಸ್ವರೂಪವನ್ನೇ ಮೈತಾಳಿದಂಥ ಭಗವಾನ್ ಪರಶುರಾಮರು ಈ ಒಂದು ದಿನದಂದೇ ಜನಿಸಿದ್ದಾರೆ. ಇದರ ಅರ್ಥ, ಈ ಶ್ಲೋಕದ ಅರ್ಥ ಏನಂತಂದರೆ, 4 ವೇದಗಳಲ್ಲಿ ಕೂಡ ಅಗ್ರನು, ದಷ್ಟಪುಷ್ಟವಾದ ಶರೀರವುಳ್ಳವನು, ಮನಸ್ಸು ಮಾಡಿದರೆ ಶಾಪದಿಂದಲೇ ನಾಶ ಮಾಡಬಂತವನು, ಹಾಗೆ ಬಾಣದಿಂದಲೇ ಅವರ ರುಂಡಗಳನ್ನು ಛೇದಿಸುವಂಥವನು ಆಗಿರುವಂಥ ಒಂದು ಬ್ರಹ್ಮ ಮತ್ತು ಕ್ಷಾತ್ರ ಗುಣಗಳಿಂದ ಕೂಡಿದ ಒಂದು ವ್ಯಕ್ತಿಗೆ, ಅಂದರೆ ಪರಶುರಾಮರಿಗೆ ನಾವು ನಮಸ್ಕರಿಸುತ್ತೇವೆ ಎನ್ನುವುದು ಈ ಒಂದು ಶ್ಲೋಕದ ಅರ್ಥವಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.